ನೋಡಿ ಕ್ವಶನ್ನು, ಫೈಂಡ್ ದ Z ಟ್ರಾನ್ಸ್ಫಾರ್ಮ್ ಆಫ್ ದ ಫಾಲೋಯಿಂಗ್. ಫಸ್ಟ್ ಒನ್ e power minus an, second one e power minus an into n, third one e power minus an into n square. ನೋಡಿ ಫಸ್ಟ್ ಒನ್ ಮಾಡೋಣ. ಕ್ವಶನ್ ಏನು, Z ಟ್ರಾನ್ಸ್ಫಾರ್ಮ್ ಆಫ್ ಏನು ಫೈಂಡ್ ಮಾಡ್ಬೇಕು ನೀವು, e power minus an. ಇದು ಮಾಡೋಕ್ಕೆ ಫಾರ್ಮುಲಾ ಏನು ಯೂಸ್ ಮಾಡ್ಬೇಕು ನೋಡ್ಕೊಳ್ಳಿ. Z ಟ್ರಾನ್ಸ್ಫಾರ್ಮ್ ಆಫ್ k power n ಫಾರ್ಮುಲಾ ಗೊತ್ತಿರಬೇಕು. k power n ಗೆ ಫಾರ್ಮುಲಾ ಹೇಳಿ, z/z minus k. ಇದನ್ನ k power n ಫಾರ್ಮಲ್ಲಿ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, e power minus an ಯಾವ ಥರ ಬರಿಬೋದು ನೋಡಿ, e power minus a ಹೋಲ್ ಪವರ್ n ಅಂತ ಬರಿಬೋದು. ಯಾಕೆಂದರೆ a power m ಹೋಲ್ ಪವರ್ n ಅಂದ್ರೇನು ನೋಡಿ, ಪವರ್ ಮೇಲೆ ಪವರ್ ಇದ್ದರೆ ಈ ಪವರ್ನ ಈ ಪವರ್ಗೆ ಮಲ್ಟಿಪ್ಲೈ ಮಾಡಬೇಕು, m ಇಂಟು n ಆಗುತ್ತೆ ಅದು. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಈಗ ಎಕ್ಸಾಂಪಲ್ಲು 5 power 3 into 4 ಇರುತ್ತೆ ಅಂದ್ಕೊಳ್ಳಿ. ನೀವು ಇದನ್ನ ಯಾವ ಥರ ಬರಿಬೋದು ಹೇಳಿ, ಅಲ್ಲಲ್ಲ 5 power 3 ಹೋಲ್ ಪವರ್ 4 ಅಥವಾ 5 power 4 ಹೋಲ್ ಪವರ್ 3 ಇಂಟು ಇರೋದನ್ನ ಹೋಲ್ ಪವರ್ಗೆ ಕಳಿಸ್ಬಿಡ್ಬೋದು. ಈ 4 ಇಂಟು ಇದೆಯಲ್ವಾ ಪವರಲ್ಲಿ, ಈ 4ನ ನೀವು ಏನು ಮಾಡ್ಬೋದು, ಹೋಲ್ ಪವರ್ಗೆ ಕಳಿಸ್ಬಿಡ್ಬೋದು. ಅದು ಅರ್ಥ ಆಗ್ತಿದೆಯಲ್ವಾ? ಆ ಥರ. ಈಗ ನೋಡಿ, e power minus a ಯಾವ ಥರ ಬರ್ಕೋಬೋದು ನೀವು ಹೇಳಿ, e power minus a ಏನಂತ ಬರ್ಕೋಬೋದು, e power minus a ಹೋಲ್ ಪವರ್ n. ಅರ್ಥ ಆಗ್ತಿದೆಯಲ್ವಾ? ಹೆಂಗೆ ಮಾಡೋದು ಹೇಳಿ ಪ್ರಾಬ್ಲಮ್ನ. Z ಟ್ರಾನ್ಸ್ಫಾರ್ಮ್ ಆಫ್ k power n ಫಾರ್ಮುಲಾ ಹೇಳಿ, z/z minus k. ಇಲ್ಲಿ ಲೆಟ್ k ಈಸ್ ಈಕ್ವಲ್ ಟು k ಅಂದರೆ ಏನು, e power minus a. ಫಸ್ಟ್ ಪ್ರಾಬ್ಲಮ್ ಮಾಡ್ತಿರೋದು ಹೇಳಿ, ಏನಾಗುತ್ತೆ, Z ಟ್ರಾನ್ಸ್ಫಾರ್ಮ್ ಆಫ್ k power n. ಅದು k ಜಾಗದಲ್ಲಿ ನೀವು e power minus a ಹಾಕಿದ್ರೆ n ಅಲ್ಲೇ ಇರುತ್ತೆ, n ಹಾಕಂಗಿಲ್ಲ ನೀವು. k ಅಂದ್ರೇನು, n ಬಿಟ್ಟು, ಫಂಕ್ಷನ್ ಆಫ್ n ಬಿಟ್ಟು ಬೇರೆದನ್ನ ತಗೋಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ, e power minus a ಹೋಲ್ ಪವರ್ n ಈಸ್ ಈಕ್ವಲ್ ಟು z/e power minus a. ಅಂದರೆ Z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ, e power minus an ಈಸ್ ಈಕ್ವಲ್ ಟು ಏನು, z/z minus e power minus a. ಅರ್ಥ ಆಗ್ತಿದೆಯಲ್ವಾ? ಈಗ ಪಕ್ಕ ಗೊತ್ತಾಯ್ತಲ್ವಾ ನಿಮಗೆ? ಹೇಳಿ ಇನ್ನೊಂದು ಸತಿ, Z ಟ್ರಾನ್ಸ್ಫಾರ್ಮ್ k power n ಅಂದ್ರೇನು, z/z minus k. ನಮಗೆ ಫೈಂಡ್ ಮಾಡಬೇಕಾಗಿರೋದೇನು, Z ಟ್ರಾನ್ಸ್ಫಾರ್ಮ್ e power minus an. ಅದಕ್ಕೆ e power minus an ಬರಬೇಕು ಅಂದರೆ ಈ n ಬಿಟ್ಟು n ಬಿಟ್ಬಿಡಿ, ಉಳಿಯೋದೇನು e power minus a. e power minus a kಗೆ ತೊಗೊಳ್ಳಿ, k ಈಸ್ ಈಕ್ವಲ್ ಟು e power minus a. ಎಲ್ಲಿ k ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Z ಟ್ರಾನ್ಸ್ಫಾರ್ಮ್ e power minus a ಹೋಲ್ ಪವರ್ n ಈಸ್ ಈಕ್ವಲ್ ಟು z/z minus k ಬದಲು e power minus a. ಆನ್ಸರ್ ಏನಾಯಿತು, Z ಟ್ರಾನ್ಸ್ಫಾರ್ಮ್ e power. ಇದು ನೋಡಿ, ಪವರ್ ಮೇಲೆ ಪವರ್ ಇದ್ದರೆ ಪವರ್ಸ್ನ ಮಲ್ಟಿಪ್ಲೈ ಮಾಡ್ಬೋದಲ್ವಾ. e power ಹೇಳಿ minus a ಇಂಟು n, z/z minus e power minus a. ಫಸ್ಟ್ ಆಯಿತು. ಸೆಕೆಂಡ್, ಈಗ ಯಾವುದು ಸೆಕೆಂಡ್ ಮಾಡೋಕ್ಕೆ ಏನಿದೆ ಇಲ್ಲಿ, e power minus an ಇಂಟು n ಇದೆ. ಆವಾಗ ಏನು ಮಾಡಬೇಕು, ಈ e power minus an ಹಂಗೆ ಇರಲಿ, ಎಂದು ನಿಮಗೆ Z ಟ್ರಾನ್ಸ್ಫಾರ್ಮ್ ಗೊತ್ತಿರಬೇಕು. ಹೇಳಿ ಫಾರ್ಮುಲಾ ಏನು, Z ಟ್ರಾನ್ಸ್ಫಾರ್ಮ್ ಆಫ್ n ಗೆ ರಿಮೆಂಬರ್ ಫಾರ್ಮುಲಾ ಇದು. Z ಟ್ರಾನ್ಸ್ಫಾರ್ಮ್ ಆಫ್ n ಅಂದರೆ ಏನು, ಇದು ನಾವು ಆಲ್ರೆಡಿ ಇದು ಫೈಂಡ್ ಮಾಡಿದ್ದೀವಿ ಅಲ್ವಾ, ಇದು n ಸ್ಕ್ವೇರ್ ಎಲ್ಲ. Z ಟ್ರಾನ್ಸ್ಫಾರ್ಮ್ ಆಫ್ n ಅಂದ್ರೇನು, z/z minus 1 ಹೋಲ್ ಸ್ಕ್ವೇರ್. ಅದನ್ನ ಬರ್ಕೊಳ್ಳಿ, ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ, ವಿ ಹ್ಯಾವ್. Z ಟ್ರಾನ್ಸ್ಫಾರ್ಮ್ ಆಫ್ n ಅಂದ್ರೇನು, z/z minus 1 ಹೋಲ್ ಸ್ಕ್ವೇರ್. ಈಗ ಏನು ಸೇರಿಸ್ಬೇಕು ಒಳಗಡೆ, e power minus n. Z ಟ್ರಾನ್ಸ್ಫಾರ್ಮ್ ಆಫ್ e power minus an ಇಂಟು n ಬೇಕು. ಅದಕ್ಕೆ ನಾವೇನು ಮಾಡಬೇಕು, k power n ಸೇರಿಸ್ಕೋಬೇಕು. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಡ್ಯಾಂಪಿಂಗ್ ರೂಲ್ ಏನು ಹೇಳುತ್ತೆ ಅಂದರೆ, ಡ್ಯಾಂಪಿಂಗ್ ರೂಲ್ ಇದು ಹೇಳ್ಕೊಟ್ಟಿದ್ದೀನಿ ನಾನು. ಇಫ್ Z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ un ಇದ್ದರೆ ಏನು ಆನ್ಸರು, ಅದೇ Z ಟ್ರಾನ್ಸ್ಫಾರ್ಮ್ ಆಫ್ k power n ಇಂಟು un ಇದ್ದರೆ u ಬಾರ್ ಆಫ್ z/k. ಅರ್ಥ ಆಗ್ತಿದೆಯಲ್ವಾ? u ಬಾರ್ ಆಫ್ z/k ಅಂದರೆ ಏನು,
ಯು ಬಾರ್ ಆಫ್ ಝೆಡ್ ಬೈ ಕೆ ಅಂದ್ರೇನು ಹೇಳಿ? ಯು ಬಾರ್ ಆಫ್ ಝೆಡ್ಡಲ್ಲಿ ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ ಅಂತ ಅರ್ಥ ಆಗ್ತಿದೆಯಲ್ಲ? ಇನ್ನೊಂದು ಥರ ಯಾವ ಥರ ಹೇಳ್ಬೋದು? ಯು ಬಾರ್ ಆಫ್ ಝೆಡ್ ಏನು ಆನ್ಸರ್ ಇರುತ್ತೆ ಅಲ್ಲಿ ಝೆಡ್ ಇರೋದ್ರಲ್ಲಿ ಝೆಡ್ ಜಾಗದಲ್ಲಿ ಏನಾಗಬೇಕು? ಝೆಡ್ ಬೈ ಕೆ ಆಗಬೇಕು. ಇದಕ್ಕೆ ಯು ಬಾರ್ ಆಫ್ ಝೆಡ್ ಬೈ ಕೆ ಅಂತ ಹೇಳೋದು. ಗೊತ್ತಾಗ್ತಿದೆಯಲ್ವಾ? ಈಗ ಯು ಬಾರ್ ಆಫ್ ಝೆಡ್ ಅಂದ್ರೇನು? ಬರೀ ಯು ಬಾರ್ ಆಫ್ ಝೆಡ್ ಅಂದ್ರೇನು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ಗೆ ನಾವು ಏನಂತೀವಿ? ಯು ಬಾರ್ ಆಫ್ ಝೆಡ್ ಅನ್ನೋದು. ಯು ಬಾರ್ ಆಫ್ ಝೆಡ್ ಅಂದ್ರೇನು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಝೆಡ್ ಬೈ ಕೆ. ಇಲ್ಲಿ ಸಿಂಪಲ್, ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಯು ಎನ್ ಏನಂದರೆ ಎನ್ ಇದ್ದಂಗೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕೆ ಪವರ್ ಎನ್ ಬಂದು ಯಾವುದು ಇದ್ದಂಗೆ? ಇ ಪವರ್ ಮೈನಸ್ ಎ. ಹಾಂ, ಈಗ ಕೆ ಪವರ್ ಎನ್ನ ಎನ್ಗೆ ಮಲ್ಟಿಪ್ಲೈ ಮಾಡಬೇಕಂದ್ರೆ ರೈಟಲ್ಲಿ ಏನು ಮಾಡಬೇಕು? ಝೆಡ್ ರಿಪ್ಲೇಸ್ ಬೈ ಏನು ಮಾಡಬೇಕು? ಝೆಡ್ ಬೈ ಕೆ. ಸಿಂಪಲ್, ನಾನು ಇದಕ್ಕೆ ಸಿಂಪಲಾಗಿ ಬರೆದುಬಿಡ್ತೀನಿ ನೋಡಿ ಡ್ಯಾಂಪಿಂಗ್ ರೂಲ್ನ. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಇಂಟು ಯು ಎನ್ನ ಯಾವ ಥರ ಬರಿಬೋದು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಝೆಡ್ ಬೈ ಕೆ. ಅರ್ಥ ಆಗ್ತಿದೆಯಲ್ವಾ? ಏನು ಮಾಡ್ಬೇಕು ಹೇಳಿ ನೀವೇ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ, ನಮಗೆ ಬೇಕಾಗಿರೋದೇನು? ಕೆ ಪವರ್ ಎನ್ ಇಂಟು ಎನ್ಗೆ ಫಾರ್ಮುಲಾ ಏನು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಎನ್ನು. ಯು ಎನ್ ಅಂದರೆ ಇಲ್ಲಿ ಎನ್ ಇದ್ದಂಗೆ. ಝೆಡ್ ರಿಪ್ಲೇಸ್ ಬೈ ಹೇಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಅಂದರೆ ಏನು ನೋಡಿ? ಇದು ರೂಲ್ ಹೆಂಗೆ ಅಂದರೆ ಕೆ ಪವರ್ ಎನ್ನ ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಯು ಎನ್ ಯಾವ ಥರ ಸಿಗುತ್ತೆ ಅಂದರೆ ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಆನ್ಸರ್ ಏನಿರುತ್ತೆ ಅದಕ್ಕೆ ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೀವೇನು ಮಾಡಿ ಗೊತ್ತಾ? ಕೆ ಪವರ್ ಎನ್ ಇರುತ್ತೆ ಅಲ್ವಾ? ಇಲ್ಲಿ ಕೆ ಪವರ್ ಎನ್ ಯಾಕೆ ತೊಗೋಬೇಕು ಅಂದರೆ ಇದನ್ನ ಕೆ ಪವರ್ ಎನ್ ಅಂದ್ಕೊಳ್ಳಿ. ಇಲ್ಲೇನಿದೆ? ಎನ್ನು. ಕೆ ಪವರ್ ಎನ್ನ ಫೈಂಡ್ ಮಾಡಬೇಕು ಅಂದ್ಕೊಳ್ಳಿ. ಇಲ್ಲಿ ಏನು ಫೈಂಡ್ ಮಾಡಬೇಕು? ಕೆ ಪವರ್ ಎನ್ ಸ್ಕ್ವೇರ್ ಫೈಂಡ್ ಮಾಡಬೇಕು ಅಂದ್ಕೊಳ್ಳಿ. ಈಗ ಕೆ ಪವರ್ ಎನ್ ಏನಾದರೂ ಇಲ್ಲಿ ಕೆ ಪವರ್ ಎನ್ ಅಂತ ಇದ್ದರೆ ನಾವೇನು ಮಾಡಬೇಕು? ಕೆ ಪವರ್ ಎನ್ನ ಆಚೆ ತೆಗೆದ್ಬಿಡ್ಬೇಕು. ಕೆ ಪವರ್ ಎನ್ನ ಬಿಟ್ಬಿಡ್ಬೇಕು. ಉಳಿಯೋದೇನು? ಝೆಡ್ ಟ್ರಾನ್ಸ್ಫಾರ್ಮ್ ಎನ್. ಆದರೆ ಕಂಡೀಷನ್ ಏನಂದರೆ ಅದು ತೆಗಿಯೋಕ್ಕೆ ಝೆಡ್ ರಿಪ್ಲೇಸ್ ಬೈ ಏನಂತ ಬರ್ಕೋಬೇಕು? ಝೆಡ್ ಬೈ ಕೆ. ಇದು ಫಾರ್ಮುಲಾ ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ದೇರ್ ಫೋರ್ ಏನಾಗುತ್ತೆ ಈಗ ಹೇಳಿ? ಝೆಡ್ ಟ್ರಾನ್ಸ್ಫಾರ್ಮ್ ಏನು? ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್ ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ. ಈಗೇನಾಗುತ್ತೆ ಹೇಳಿ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ. ಕೆ ಪವರ್ ಎನ್ ಇಂಟು ಎನ್ ಈಸ್ ಈಕ್ವಲ್ ಟು ಏನಾಯ್ತು? ಇದು ಝೆಡ್ ಜಾಗದಲ್ಲಿ ಏನು ಬರೀಬೇಕು? ಝೆಡ್ ಬೈ ಕೆ. ಇಲ್ಲೂ ಝೆಡ್ ಜಾಗದಲ್ಲಿ ಏನು ಬರೀಬೇಕು? ಬೈ ಕೆ ಮೈನಸ್ 1 ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನಾಗುತ್ತೆ ಈಗ ಹೇಳಿ? ಇಲ್ಲಿ ಒಂದು ಐಡಿಯಾ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಒಳಗಡೆ ಕೆ ಇಂದ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ ಇಲ್ಲಿ ಕೆಗೆ ಮಲ್ಟಿಪ್ಲೈ ಮಾಡಿದ್ರೆ? ಇಲ್ಲಾಂದ್ರೆ ಡೈರೆಕ್ಟಾಗಿ ಬರೆಯೋದು. ಡೈರೆಕ್ಟಾಗಿ ಬರೆಯೋಕ್ಕೆ ಬರಲಿಲ್ಲ ಅಂದರೆ ಎಲ್ ಸಿ ಎಮ್ ಮಾಡ್ಕೊಳ್ಳೋಣ. ಒಂದು ಸ್ಕಿಪ್ ಮಾಡೋದು ಬೇಡ. ಗೊತ್ತಾಗ್ತಿದೆಯಲ್ವಾ? ಇದು ಎಲ್ ಸಿ ಎಮ್ ಮಾಡಿ ಏನಾಗುತ್ತೆ? ಝೆಡ್ ಮೈನಸ್ ಕೆ ಬೈ ಕೆ ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇದೇನಾಗುತ್ತೆ ಹೇಳಿ? ಝೆಡ್ ಬೈ ಕೆ. ಇಲ್ಲೇನಾಗುತ್ತೆ? ಝೆಡ್ ಮೈನಸ್ ಕೆ ಹೋಲ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್. ಇಲ್ಲೇನು ಮಾಡಬೇಕು? ಮಲ್ಟಿಪ್ಲೈ ಆ್ಯಂಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕೆ ಸ್ಕ್ವೇರ್. ಈಗ ಕೆ ಸ್ಕ್ವೇರ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಝೆಡ್ ಕೆ ಸ್ಕ್ವೇರ್ ಬೈ ಕೆ ಅಂದರೆ ಏನು ಹೇಳಿ? ಝೆಡ್ ಕೆ ಆಗುತ್ತೆ. ಝೆಡ್ ಕೆ ಸ್ಕ್ವೇರ್ ಬೈ ಕೆ ಅಂದರೆ ಝೆಡ್ ಕೆ ಆಗುತ್ತೆ. ಇಲ್ಲಿ ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದ್ರೆ ಝೆಡ್ ಮೈನಸ್ ಕೆ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಈಗ ನಾನು ನಿಮಗೆ ಡೈರೆಕ್ಟಾಗಿ ಬರೆಯೋದು ಯಾವ ಥರ ಹೇಳ್ತೀನಿ ಟ್ರಿಕ್ಕು. ಇದು ಅಳಿಸ್ಬಿಡ್ತೀನಿ ನೋಡ್ಕೊಳ್ಳಿ.
ಇಲ್ಲೇನಿದೆ ಹೋಲ್ ಸ್ಕ್ವೇರ್, ಅರ್ಥ ಆಗ್ತಿದೆಯಲ್ವಾ? ನೀವು ಇಲ್ಲಿ ಒಳಗಡೆ ಹೋಲ್ ಸ್ಕ್ವೇರ್ ಇದ್ದರೆ ಒಳಗಡೆ ಏನು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? ಕೆಯಿಂದ ಮಲ್ಟಿಪ್ಲೈ. ಇಲ್ಲಿ ನೀವು ಡಿನಾಮಿನೇಟ್ರನ್ನ ಒಳಗಡೆ ಕೆಯಿಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಹೊರಗಡೆ ಇದು ನ್ಯೂಮರೇಟ್ರಿಗೆ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? ಕೆ ಸ್ಕ್ವೇರಿಂದ. ಇಲ್ಲಿ ಆ್ಯಕ್ಚುಲಾಗಿ ಏನು ಗೊತ್ತಾ, ಇಲ್ಲೂ ಕೆ ಸ್ಕ್ವೇರ್, ಇಲ್ಲೂ ಕೆ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವ ಮಲ್ಟಿಪ್ಲೈ ಮಾಡೋದು? ಇದೇನಾಗುತ್ತೆ, ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದಾಗ z/k - 1 ಇಂಟು ಕೆ ಹೋಲ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಅಂದ್ರೇನು? ಎ ಇಂಟು ಬಿ ಹೋಲ್ ಸ್ಕ್ವೇರ್. ಆವಾಗ ಬರೀ ಕೆಯಿಂದ ಮಲ್ಟಿಪ್ಲೈ ಆಗುತ್ತೆ. ಸಿಂಪಲ್, ಏನಿಲ್ಲ. ಈ ಥರ ಹೋಲ್ ಸ್ಕ್ವೇರ್ ಬಂದರೆ ನಾನು ಸಿಂಪಲಾಗಿ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಹೋಲ್ ಸ್ಕ್ವೇರ್ ಅಂತ ಬಂದರೆ ಡಿನಾಮಿನೇಟ್ರಲ್ಲಿ ನೀವೇನು ಮಾಡಿ, ಕೆಯಿಂದ ಮಲ್ಟಿಪ್ಲೈ ಮಾಡಿಬಿಡಿ. ಹೋಲ್ ಸ್ಕ್ವೇರ್ ಬಂದರೆ ಒಳಗಡೆ ಕೆಯಿಂದ ಮಲ್ಟಿಪ್ಲೈ ಮಾಡಿ. ಕೆ ಇಂಟು z/k ಏನಾಗುತ್ತೆ ಹೇಳಿ? ಕೆ ಕ್ಯಾನ್ಸಲ್, ಝೆಡ್ ಇಲ್ಲಿ ಝೆಡ್ ಉಳಿಯುತ್ತೆ, ಮೈನಸ್ ಕೆ ಇಂಟು z/k ಆಯಿತು. ಕೆ ಇಂಟು 1 ಏನಾಗುತ್ತೆ? ಕೆ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಒಳಗಡೆ ಕೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೇ ಡಿನಾಮಿನೇಟ್ರನ್ನ ಕೆಯಿಂದ ಸ್ಕ್ವೇರ್ ಒಳಗಡೆ ಕೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟ್ರನ್ನ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? ಕೆ ಸ್ಕ್ವೇರಿಂದ. ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? z/k. ಈ ಥರ KZ ಅಂತ ಬರ್ಕೊಳ್ಳಿ ಬೇಕಿದ್ರೆ. ಏನಂತ ಬರ್ಕೋತೀರಾ? ಅಥವಾ KZ/k. ಇನ್ನು ಡೈರೆಕ್ಟಾಗಿ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಈಗ ಬೇಕಾಗಿರೋದು ನಮಗೇನು? e ಪವರ್ ಮೈನಸ್ an ಇಂಟು n. ಕೆ ಜಾಗದಲ್ಲಿ ಏನು ಹಾಕ್ಕೋಬೇಕೀಗ? ಮೈನಸ್ ಎ ಹಾಕ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ ಹೇಳಿ? ಲೆಟ್ ಕೆ ಈಸ್ ಈಕ್ವಲ್ ಟು ಏನು? e ಪವರ್ ಮೈನಸ್ ಎ. ನೋಡಿ, ಈ ಥರ ಡೈರೆಕ್ಟ್ ಬರೆಯೋದನ್ನ ಕಲಿಬೇಕು ನೀವು. ಹಂಗೆ ಮಾಡ್ಬೋದು. ನಾನು ಯಾಕೆ ಮಾಡ್ತಾ ಇಲ್ಲ ಅಂದರೆ ಪ್ರಾಬ್ಲಮ್ಗಳು ಜಾಸ್ತಿ ಬರುತ್ತಲ್ವ. ಈ ಥರ ಈಗಲೇ ಕಲಿತ್ರೆ ನಿಮಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಹೇಳಿ, ಏನಾಗುತ್ತೆ ಇದು ಹೇಳಿ? z ಟ್ರಾನ್ಸ್ಫಾರ್ಮ್ ಆಫ್ ಕೆ ಜಾಗದಲ್ಲಿ e ಪವರ್ ಮೈನಸ್ ಎ ಹಾಕಿದ್ರೆ e ಪವರ್ ಮೈನಸ್ ಎ ಹೋಲ್ ಪವರ್ ಏನಂದ್ರೇನು? e ಪವರ್ ಮೈನಸ್ ಎ ಎನ್ ಇಂಟು ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಕೆ ಅಂದ್ರೇನು? e ಪವರ್ ಮೈನಸ್ ಎ ಝೆಡ್ ಡಿವೈಡೆಡ್ ಬೈ ಝೆಡ್ ಮೈನಸ್ e ಪವರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಸೆಕೆಂಡು ಆನ್ಸರ್ ಮುಗೀತು. ಅರ್ಥ ಆಯ್ತಲ್ವಾ? ಇಲ್ಲಿ ಒಂದೇ ಒಂದು ಸ್ಟೆಪ್ಪು, ಇದೊಂದು ಸ್ಟೆಪ್ಪು ಸ್ವಲ್ಪ ನೀಟಾಗಿ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಮಾಡಿದೇನೆಂದರೆ ಇಲ್ಲಿ ಮಲ್ಟಿಪ್ಲೈ ಬೈ ಕೆ ಸ್ಕ್ವೇರ್, ಇಲ್ಲೂ ಮಲ್ಟಿಪ್ಲೈ ಬೈ ಕೆ ಸ್ಕ್ವೇರ್. ಆದರೆ ಸ್ಕ್ವೇರ್ ಒಳಗಡೆ ಹೋದರೆ ಅದು ಕೆ ಸ್ಕ್ವೇರ್ ಇರೋದು ಏನಾಗುತ್ತೆ? ಕೆ ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಬೈ ಕೆ ಮಾಡ್ಕೋಬೇಕು. z/k ಇಂಟು ಕೆ ಅಂದರೆ ಝೆಡ್ಡು, 1 ಇಂಟು ಕೆ ಅಂದರೆ ಕೆ. ಇಲ್ಲಿ z/k ಸ್ಕ್ವೇರ್ ಬೈ ಕೆ ಅಂದರೆ ಏನಾಗುತ್ತೆ? ಕೆ ಕ್ಯಾನ್ಸಲ್, z/k ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಆ್ಯಕ್ಚುಲಾಗಿ ಮಾಡಿದೇನು? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಕೆ ಸ್ಕ್ವೇರ್. ಬೇಕಿದ್ರೆ ಇಲ್ಲಿ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇದು ಕೆ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು z/k ಸ್ಕ್ವೇರ್ ಬೈ ಕೆ. ಇದು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಕೆ ಸ್ಕ್ವೇರಿಂದ ಮಾಡಿ. z/k ಸ್ಕ್ವೇರ್ ಬೈ ಕೆ ಅಂದ್ರೇನು? z/k ಅಥವಾ KZ. ಇಲ್ಲಿ ಕೆ ಸ್ಕ್ವೇರು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಒಳಗಡೆ ಏನಾಗುತ್ತೆ? ಅದು ಹೋಲ್ ಸ್ಕ್ವೇರ್ ಮಾಡಿದಾಗ ಕೆ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ಕೆನ ಒಳಗಡೆ ಮಲ್ಟಿಪ್ಲೈ ಮಾಡಬೇಕು. z/k ಇಂಟು ಕೆ ಅಂದರೆ ಝೆಡ್, z/k ಬೈ ಕೆ ಅಂದರೆ ಝೆಡ್ಡೇ ತಾನೆ. ಮೈನಸ್ ಕೆ ಇದು ಏನಾಗುತ್ತೆ? ಕೆ ಇಂಟು 1 ಅಂದರೆ ಕೆನ ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ. ಆವಾಗ ಇದಾಗುತ್ತೆ z ಮೈನಸ್ ಕೆ ಹೋಲ್ ಸ್ಕ್ವೇರ್. ಇಲ್ಲಿ ಬೇಕಾಗಿರೋದೇನು? z ಟ್ರಾನ್ಸ್ಫಾರ್ಮ್ ಏನು ಬೇಕು? e ಪವರ್ ಮೈನಸ್ ಎ ಎನ್ ಇಂಟು ಎನ್ ಬೇಕು. ಅದಕ್ಕೆ ಕೆ ಜಾಗದಲ್ಲಿ ಏನಾಗಬೇಕು? e ಪವರ್ ಮೈನಸ್ ಎ. ಸೆಕೆಂಡು ಆನ್ಸರ್ ಮುಗೀತು. ಮೂರನೇದು ಆನ್ಸರ್ ಅದೇ ಥರ ಮಾಡೋಣ ಹೇಳಿ ನೀವು. ಫಸ್ಟ್ ಏನು ಮಾಡಬೇಕು? z ಟ್ರಾನ್ಸ್ಫಾರ್ಮ್ e ಪವರ್ ಮೈನಸ್ ಎ ಎನ್ ಎನ್ ಸ್ಕ್ವೇರ್ಗೆ ಫಸ್ಟ್ ಏನು ಮಾಡ್ಕೋಬೇಕು? z ಟ್ರಾನ್ಸ್ಫಾರ್ಮ್ ಆಫ್ ವಿ ಹ್ಯಾವ್ ಹೇಳಿ z ಟ್ರಾನ್ಸ್ಫಾರ್ಮ್ ಆಫ್ ಎನ್ ಸ್ಕ್ವೇರ್ ಅಂದ್ರೇನು? ಎನ್ ಸ್ಕ್ವೇರ್ಗೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಹೇಳಿ, z ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ಗೆ ಫಾರ್ಮುಲಾ ಏನು? ಏನು ಫಾರ್ಮುಲಾ ಎನ್ ಸ್ಕ್ವೇರ್ಗೆ? z ಸ್ಕ್ವೇರ್ ಪ್ಲಸ್ ಝೆಡ್ ಡಿವೈಡೆಡ್ ಬೈ, ಜ್ಞಾಪಕ ಇಟ್ಕೊಳ್ಳಿ, z ಸ್ಕ್ವೇರ್ ಪ್ಲಸ್ ಝೆಡ್ ಡಿವೈಡೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್. ಕಾಣಿಸ್ತಾ ಇದೆಯಲ್ವಾ? ಈಗ ಫಸ್ಟ್ ಏನು ಮಾಡೋಣ ಹೇಳಿ? z ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಅಂದ್ರೇನು? ನೆಕ್ಸ್ಟು z ಟ್ರಾನ್ಸ್ಫಾರ್ಮ್ ಬೇಕಾಗಿರೋದೇನು? ಕೆ ಪವರ್ ಎನ್ ಇಂಟು ಎನ್ ಸ್ಕ್ವೇರ್ ಅಂದರೆ ಏನು? ನಾನೇನಂತಿದ್ದೀನಿ? ಕೆ ಪವರ್ ಎನ್ ಇಂಟು ಎನ್ ಸ್ಕ್ವೇರ್ ಇದ್ದರೆ z ಟ್ರಾನ್ಸ್ಫಾರ್ಮ್ ಏನು ಮಾಡ್ಕೋಬೇಕು?
ಕೆ ಪವರ್ ಏನು ತೆಗೆದ್ಬಿಡ್ಬೇಕು ಅಂದರೆ ಝೆಡ್ ರಿಪ್ಲೇಸ್ ಬೈ ಏನು ಮಾಡಬೇಕು, ಝೆಡ್ ಬೈ ಕೆ. ಹೇಳಿ ಏನಾಗುತ್ತೆ ಇದು? ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಅಂದರೆ ಏನು? ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಡಿವೈಡೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್. ಝೆಡ್ ರಿಪ್ಲೇಸ್ ಬೈ ಏನು? ಝೆಡ್ ಬೈ ಕೆ. ನೋಡಿ ಇನ್ನೊಂದು ಸತಿ ಹೇಳ್ತೀನಿ, ಗಾಬರಿ ಆಗಬೇಡಿ. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಅಂದರೆ ಗೊತ್ತಿರಬೇಕು ನಮಗೆ. ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್. ಫಾರ್ಮುಲಾ ಏನು? ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಇಂಟು ಎನ್ ಸ್ಕ್ವೇರ್ ಬೇಕಾಗಿರೋದು ನಮಗೆ. ಹೇಳಿ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಇಂಟು ಎನ್ ಸ್ಕ್ವೇರ್ ಅಂದರೆ ಹೇಳಿ ಎನ್ ಸ್ಕ್ವೇರ್. ಇದನ್ನ ಈ ಥರ ಬರ್ಕೋಬೇಕು. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಇಂಟು ಯು ಎನ್ ಅಂದ್ರೇನು? ಇಲ್ಲಿ ಬರೆದ್ಬಿಡ್ತೀನಿ ನೋಡಿ ಫಾರ್ಮುಲಾ. ಝೆಡ್ ಟ್ರಾನ್ಸ್ಫಾರ್ಮ್ ಹೇಳಿ ಕೆ ಪವರ್ ಎನ್ ಇಂಟು ಯು ಎನ್ ಬಂದರೆ ಏನು ಮಾಡಬೇಕು? ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಮಾಡಬೇಕು. ಬ್ರ್ಯಾಕೆಟಲ್ಲಿ ಏನು ಬರ್ಕೋಬೇಕು? ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ. ಇದೆಲ್ಲ ಬೇಕಾಗಿಲ್ಲ ಯಾವುದೂ, ಇದೊಂದು ಸಾಕು, ಅದೊಂದು ಸಾಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಈ ಫಾರ್ಮುಲಾ ಇದಕ್ಕೆ ಅಪ್ಲೈ ಮಾಡಿ. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಇಂಟು ಎನ್ ಸ್ಕ್ವೇರ್ ಅಂದ್ರೇನು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ. ಗೊತ್ತಾಗ್ತಿದೆಯಲ್ವಾ? ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಅಂದರೆ ಏನು? ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಕ್ಯೂಬ್. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ ನೀವೇ? ಇಲ್ಲೇ ಬರ್ದ್ಬಿಡ್ತೀನಿ, ಕಂಟಿನ್ಯೂಯೇಷನ್ ಇಲ್ಲಿ ಮಾಡ್ತೀನಿ. ಹೇಳಿ ಝೆಡ್ ಟ್ರಾನ್ಸ್ಫಾರ್ಮ್ ಹೇಳಿ ಕೆ ಪವರ್ ಎನ್ ಇಂಟು ಇಲ್ಲಿ ಎಲ್ಲಿ ಝೆಡ್ ಇರುತ್ತೆ ಅಲ್ಲಿ ಏನಾಗಬೇಕು? ಹಾಂ, ಝೆಡ್ ಬೈ ಕೆ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್. ಝೆಡ್ ಜಾಗದಲ್ಲಿ ಝೆಡ್ ಬೈ ಕೆ ಹಾಕಿದ್ರೆ ಇಲ್ಲಿರೋದು ಹೋಲ್ ಸ್ಕ್ವೇರ್ ಅಲ್ವಾ? ಇದಕ್ಕೂ ಝೆಡ್ ಸ್ಕ್ವೇರ್ ಆಗಬೇಕು, ಇದಕ್ಕೂ ಸ್ಕ್ವೇರ್ ಆಗಬೇಕು. ನೆಕ್ಸ್ಟು ಪ್ಲಸ್ ಝೆಡ್ ಬದಲು ಏನು ಬರುತ್ತೆ? ಝೆಡ್ ಬೈ ಕೆ ಹೋಲ್ ಡಿವೈಡೆಡ್ ಬೈ ಹೇಳಿ ಝೆಡ್ ಬೈ ಕೆ ಮೈನಸ್ 1 ಹೋಲ್ ಕ್ಯೂಬ್. ಈಗ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಏನು ಮಾಡಬೇಕು? ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಹೇಳಿ ನೀವೇ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಏನು ಮಾಡಬೇಕು? ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ. ಕೆ ಕ್ಯೂಬ್ ಹೋಲ್ ಕ್ಯೂಬ್ ಇದೆಯಲ್ಲ, ಒಳಗಡೆ ಕೆ ಮಲ್ಟಿಪ್ಲೈ ಮಾಡಬೇಕಂದ್ರೆ ಕೆ ಕ್ಯೂಬ್ ಬೇಕು ನಿಮಗೆ. ಸ್ಕ್ವೇರ್ ಇದ್ದರೆ ಒಳಗಡೆ ಕೆನ ತೊಗೊಳಂಗೆ ಆಗಲ್ಲ. ಈಗ ಏನಾಗುತ್ತೆ? ಕೆ ಕ್ಯೂಬ್ ಮಲ್ಟಿಪ್ಲೈ ಮಾಡಿದ್ರೆ ಹೇಳಿ ನೀವೇ. ಇಲ್ಲಿ ಕೆ ಕ್ಯೂಬ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ? ಕೆ ಕ್ಯೂಬ್ ಇಂಟು ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಅಂದರೆ ಕೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಕೆ ಉಳಿಯುತ್ತೆ, ಕೆ ಸ್ಕ್ವೇರ್. ಕೆ ಕ್ಯೂಬ್ ಝೆಡ್ ಬೈ ಕೆ ಅಂದರೆ ಈ ಕೆ ಕ್ಯೂಬ್ನ ಇಲ್ಲಿ ಮೇಲ್ಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕೆ ಕ್ಯೂಬ್ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಅಂದರೆ ಕೆ ಝೆಡ್ ಸ್ಕ್ವೇರ್ ಆಗುತ್ತೆ. ಹಾಂ, ವೆರಿ ಗುಡ್. ಪ್ಲಸ್ ಕೆ ಕ್ಯೂಬ್ ಝೆಡ್ ಬೈ ಕೆ ಅಂದರೆ ಏನು? ಪ್ಲಸ್ ಕೆ ಸ್ಕ್ವೇರ್ ಝೆಡ್. ಇಲ್ಲಿ ಒಳಗಡೆ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? ಬರೀ ಕೆ ಇಂದ. ಹೇಳಿ ಝೆಡ್ ಮೈನಸ್ ಕೆ. ನೋಡಿ ಎಷ್ಟು ಬೇಗ ಬರುತ್ತೆ ಆನ್ಸರ್. ಸ್ಟಾರ್ಟಿಂಗ್ ಕಲಿಯುವಾಗ ಕಷ್ಟ ಆಗುತ್ತೆ ಅದು, ಆಮೇಲೆ ಆನ್ಸರ್ ಏನು ಬರುತ್ತೆ? ಬೇಗ ಬರುತ್ತೆ. ಈಗ ಬೇಕಾಗಿರೋದೇನು? ಕೆ ಜಾಗದಲ್ಲಿ ಏನು ಹಾಕ್ಕೋಬೇಕು? ಹಾಂ, ಲೆಟ್ ಕೆ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎ ಹಾಕಿದ್ರೆ ಏನಾಗುತ್ತೆ ಹೇಳಿ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಣಿಸುತ್ತಾ ಇದು? ಹಾಂ ಹೇಳಿ, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಎ ಹೋಲ್ ಪವರ್ ಎನ್ ಇಂಟು ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೇಳಿ ಕೆ ಅಂದ್ರೇನು? ಇ ಪವರ್ ಮೈನಸ್ ಎ ಝೆಡ್ ಸ್ಕ್ವೇರ್ ಮೈನಸ್ ಇ ಪವರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಝೆಡ್ ಡಿವೈಡೆಡ್ ಬೈ ಝೆಡ್ ಮೈನಸ್ ಹೇಳಿ ಇ ಪವರ್ ಮೈನಸ್ ಎ ಹೋಲ್ ಕ್ಯೂಬ್. ಅರ್ಥ ಆಗ್ತಿದೆಯಲ್ವಾ? ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಪ್ರಾಬ್ಲಮ್ ಇರಲಿ ಕೆ ಪವರ್ ಎನ್ ಇಂಟು ಎನ್ ಸ್ಕ್ವೇರ್ ಫಾರ್ಮಲ್ಲಿ ಇದ್ದರೆ ಫಸ್ಟ್ ಕೆ ಪವರ್ ಎನ್ ಇಂಟು ಎನ್ ಸ್ಕ್ವೇರ್ ಫೈಂಡ್ ಮಾಡ್ಬಿಡಿ, ಆಮೇಲೆ ಕೆ ಜಾಗದಲ್ಲಿ ರೀಪ್ಲೇಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಬಿಡಲ್ಲ ಇದನ್ನ. ಹೇಳಿ ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಅಂದ್ರೇನು? ಮೈನಸ್ ಕೆ. ಕೆ ಜಾಗದಲ್ಲಿ ಏನು ಹಾಕ್ಕೋಬೇಕು? ಮೈನಸ್. ಹೆಂಗೆ ಗೊತ್ತಾಗುತ್ತೆ? ಎನ್ ಬಿಟ್ಟು ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ? ಝೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ ಮೈನಸ್ ಎ ಹೋಲ್ ಪವರ್ ಎನ್ ಅಂದರೆ ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಮೈನಸ್ ಎ ಅಂದರೆ ಝೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ ಮೈನಸ್ ಎ ಎನ್ ಅಂದರೆ ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಎ. ಸೆಕೆಂಡ್ ವಿ ಹ್ಯಾವ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಅಂದರೆ ಏನು? ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಇಂಟು ಎನ್ ಅಂದರೆ ಎನ್ನು ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಅಂದರೆ ಏನು? ಝೆಡ್ ಬೈ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್. ಇಲ್ಲಿ ಝೆಡ್ ಜಾಗದಲ್ಲಿ ಏನು ಹಾಕ್ಕೋಬೇಕು? ಕೆ ಝೆಡ್ ಬೈ ಕೆ ಮೈನಸ್ 1 ಹೋಲ್ ಸ್ಕ್ವೇರ್. ಇದನ್ನ ಏನು ಮಾಡಬೇಕು? ಮಲ್ಟಿಪ್ಲೈ ಬೈ ಕೆ ಸ್ಕ್ವೇರು ನ್ಯೂಮರೇಟ್ರು ಮತ್ತು ಡಿನಾಮಿನೇಟ್ರು. ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಕೆ ಝೆಡ್ಡು. ಕೆ ಸ್ಕ್ವೇರ್ ಇಲ್ಲಿ ಒಳಗಡೆ ಕೆ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಝೆಡ್ ಮೈನಸ್ ಕೆ ಹೋಲ್ ಸ್ಕ್ವೇರ್. ಲೆಟ್ ಕೆ ಅಂದರೆ ಏನು? ಇ ಪವರ್ ಮೈನಸ್ ಎ
ಪವರ್ ಎನ್ ಅಂದರೆ ಇ ಪವರ್ ಮೈನಸ್ ಎ ಎನ್ ಇಂಟು ಎನ್ ಇ ಪವರ್ ಮೈನಸ್ ಎ ಝೆಡ್ ಡಿವೈಡ್ ಬೈ ಝೆಡ್ ಮೈನಸ್ ಇ ಪವರ್ ಮೈನಸ್ ಎ ಹೋಲ್ ಸ್ಕ್ವೇರ್. ವಿ ಹ್ಯಾವ್ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಅಂದ್ರೇನು ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ ಒನ್ ಹೋಲ್ ಕ್ಯೂಬ್. ಕೆ ಪವರ್ ಎನ್ ಇಂಟು ಎನ್ ಸ್ಕ್ವೇರ್ ಅಂದರೆ ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ಗೆ ಫಾರ್ಮುಲಾ ಏನು? ಝೆಡ್ ಟ್ರಾನ್ಸ್ಫಾರ್ಮ್ ಎನ್ ಸ್ಕ್ವೇರ್ ಅಂದ್ರೇನು ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ ಒನ್ ಹೋಲ್ ಕ್ಯೂಬ್. ಇದಾದಮೇಲೆ ಇದು ಕಂಟಿನ್ಯೂ ಮಾಡಿ. ಇಲ್ಲಿ ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ ಇದು ಗೊತ್ತಾಯ್ತಲ್ವ? ಇದು ಕೆ ಪವರ್ ಎನ್ ತೆಗಿಬೇಕು ಅಂದರೆ ಏನು ಬರೀಬೇಕು? ರಿಪ್ಲೇಸ್ ಬೈ ಝೆಡ್ ಬೈ ಕೆ ಬರೀಬೇಕಷ್ಟೆ. ಝೆಡ್ ಕ್ಯೂಬ್ ಪ್ಲಸ್ ಝೆಡ್ ಡಿವೈಡ್ ಬೈ ಝೆಡ್ ಮೈನಸ್ ಒನ್ ಹೋಲ್ ಕ್ಯೂಬ್ ಆಗುತ್ತೆ. ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ ಮಾಡಿದ್ರೆ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಆಗುತ್ತೆ. ಇದು ಝೆಡ್ ಬೈ ಕೆ, ಆಮೇಲೆ ಝೆಡ್ ಬೈ ಕೆ ಮೈನಸ್ ಒನ್ ಹೋಲ್ ಕ್ಯೂಬ್. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಕೆ ಕ್ಯೂಬ್ ಮಾಡಿದಾಗ ಕೆ ಕ್ಯೂಬ್ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಅಂದರೆ ಕೆ ಝೆಡ್ ಸ್ಕ್ವೇರು. ಕೆ ಕ್ಯೂಬ್ ಝೆಡ್ ಬೈ ಕೆ ಅಂದರೆ ಕೆ ಸ್ಕ್ವೇರ್ ಝೆಡ್ಡು. ಇಲ್ಲಿ ಕೆ ಒಳಗಡೆ ಕೆ ಕ್ಯೂಬ್ ಅಂದರೆ ಹೋಲ್ ಕ್ಯೂಬ್ ಆಗಬೇಕು ಅಂದರೆ ಕೆ ಮಲ್ಟಿಪ್ಲೈ ಮಾಡಬೇಕು. ಝೆಡ್ ಬೈ ಕೆ ಇಂಟು ಕೆ ಅಂದರೆ ಝೆಡ್ಡು ಮೈನಸ್ ಕೆ ಇಂಟು ಒನ್ ಅಂದರೆ ಕೆ ಹೋಲ್ ಕ್ಯೂಬ್. ಇಲ್ಲೂ ಕೆ ಜಾಗದಲ್ಲಿ ಇ ಪವರ್ ಮೈನಸ್ ಎ ಹಾಕಿದ್ರೆ ಡೈರೆಕ್ಟಾಗಿ ಬರೀರಿ. ಇದನ್ನ ಇ ಪವರ್ ಮೈನಸ್ ಎ ಎನ್ನೇ ಬರ್ಬಿಡಿ. ಇದು ಗೊತ್ತಾಗುತ್ತೆ ಅಲ್ವಾ? ಇ ಪವರ್ ಮೈನಸ್ ಎ ಹೋಲ್ ಪವರ್ ಎನ್ ಅಂದರು ಒಂದೇ, ಇ ಪವರ್ ಮೈನಸ್ ಎ ಎನ್ ಅಂದರು ಒಂದೇ. ಹಾಕಿದ್ರೆ ಕೆ ಜಾಗದಲ್ಲಿ ಇ ಪವರ್ ಮೈನಸ್ ಎ ಝೆಡ್ ಸ್ಕ್ವೇರ್ ಇ ಪವರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಝೆಡ್ ಝೆಡ್ ಮೈನಸ್ ಇ ಪವರ್ ಮೈನಸ್ ಎ ಹೋಲ್ ಕ್ಯೂಬ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.